ನಮಸ್ಕಾರಗಳಿದೆ. ಈ ವಿಡಿಯೋದಲ್ಲಿ ಹೂಡಿಕೆಗೆ ಸಂಬಂಧಪಟ್ಟಂತ ಏನೊಂದು ಇಂಪಾರ್ಟೆಂಟ್ ಆಗಿರುವಂತ ಕಾನ್ಸೆಪ್ಟ್ ನ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಸುಮಾರು ಜನ ಈಗಾಗಲೇ ಈ ತರದ ಹೂಡಿಕೆಗಳನ್ನ ಮಾಡ್ತಾ ಇರ್ತೀರಿ. ಕೆಲವರಿಗೆ ಇದರ ವ್ಯತ್ಯಾಸ ಗೊತ್ತಿರಬಹುದು, ಕೆಲವರಿಗೆ ಗೊತ್ತಿಲ್ಲದೆ ಇರಬಹುದು. ಇನ್ ಕೇಸ್ ಗೊತ್ತಿಲ್ಲದೆ ಹೂಡಿಕೆ ಮಾಡಿದ್ದೀರಿ ಅಂದ್ರೆ ಖಂಡಿತ ನೀವು ತಪ್ಪು ಮಾಡ್ತಿದ್ದೀರಿ. ಆ ತಪ್ಪನ್ನ ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಳ್ಬೇಕಾಗತ್ತೆ. ನೋಡೋಣ ಏನೆಲ್ಲ ವಿಷಯಗಳಿದೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅಥವಾ ಮ್ಯೂಚುವಲ್ ಫಂಡ್ ಅನ್ನ ಮೆನ್ಷನ್ ಮಾಡಿದ್ರೆ ಅದ್ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ ಗಳನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಎರಡರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಎರಡನ್ನು ಸಹ ಫಾಲೋ ಮಾಡಬಹುದು. ಗೆಳೆಯರೆ, ಇವತ್ತಿನ ಟಾಪಿಕ್ ಬಂದು ಫ್ಲೆಕ್ಸಿ ಕ್ಯಾಪ್ ವರ್ಸಸ್ ಮಲ್ಟಿ ಕ್ಯಾಪ್. ಮೇ ಬಿ ನಿಮ್ಮ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋ ಒಳಗೆ ಫ್ಲೆಕ್ಸಿ ಕ್ಯಾಪ್ ಫಂಡ್ ಇರಬಹುದು ಅಥವಾ ಮಲ್ಟಿ ಕ್ಯಾಪ್ ಫಂಡ್ ಇರಬಹುದು. ತುಂಬಾ ಜನರಿಗೆ ಕನ್ಫ್ಯೂಷನ್ ಇರುತ್ತೆ, ಇದರಲ್ಲಿ ಏನ್ ಡಿಫರೆನ್ಸ್ ಇದೆ, ಫ್ಲೆಕ್ಸಿ ಕ್ಯಾಪ್ ಮಲ್ಟಿ ಕ್ಯಾಪ್ ಅಂದ್ರೆ ಏನು. ನಾನು ಬಿಗಿನಿಂಗ್ ಅಲ್ಲಿ ಹೇಳಿದಾಗೆ ತುಂಬಾ ಜನ ಈ ಡಿಫರೆನ್ಸ್ ಅನ್ನ ತಿಳ್ಕೊಂಡಿರೋದಿಲ್ಲ, ಆದ್ರೂ ಹೂಡಿಕೆ ಮಾಡಿರ್ತಾರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಫ್ಲೆಕ್ಸಿ ಕ್ಯಾಪ್ ಮತ್ತು ಮಲ್ಟಿ ಕ್ಯಾಪ್ ನಡುವೆ ಇರುವಂತ ಆಕ್ಚುಯಲ್ ಅಂಡ್ ಸ್ಟ್ರಕ್ಚರಲ್ ಡಿಫರೆನ್ಸ್ ಏನು, ಇವೆರಡರ ನಡುವಿನ ಅಡ್ವಾಂಟೇಜಸ್ ಏನು, ಹಾಗೆ ಈ ಎರಡರ ಮಧ್ಯೆ ಯಾವೆಲ್ಲ ರಿಸ್ಕ್ಸ್ ಇದೆ, ಇದೆಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ತೀರಿ. ಆಮೇಲೆ ಮೇ ಬಿ ನೀವೇ ಡಿಸೈಡ್ ಮಾಡಕ್ಕೆ ಕೂಡ ಸಾಧ್ಯ ಆಗಬಹುದು ಯಾವ ಸ್ಕೀಮ್ ನಮ್ಗೆ ಹೊಂದಿಕೆ ಆಗುತ್ತೆ ಅಂತ. ನೋಡೋಣ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಕೆಲವು ಕೋರ್ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಬೇಕು. ಡೂ ಯು ನೋ ವಾಟ್ಸ್ ಆಕ್ಚುಲಿ ಇನ್ಸೈಡ್ ಯುವರ್ ಫ್ಲೆಕ್ಸಿ ಕ್ಯಾಪ್ ಅಂಡ್ ಮಲ್ಟಿ ಕ್ಯಾಪ್ ಫಂಡ್? ಇದ್ರ ಒಳಗಡೆ ಏನಿದೆ ಅಂತ ನಿಮ್ಗೆ ಗೊತ್ತಾ? ತುಂಬಾ ಜನ ಅನ್ಕೊಳ್ಳೋದು ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ ಅಂತ, ಬಟ್ ಇದರಲ್ಲಿ ಸಾಕಷ್ಟು ಡಿಫರೆನ್ಸಸ್ ಇದೆ, ಅಡ್ವಾಂಟೇಜಸ್ ಇದೆ, ಜೊತೆಗೆ ತನ್ನದೇ ಆದ ರಿಸ್ಕ್ ಗಳು ಕೂಡ ಇದೆ. ಮೊದಲಿಗೆ ಮಲ್ಟಿ ಕ್ಯಾಪ್ ಫಂಡ್ ಅಂದ್ರೆ ಏನು, ಇದರಲ್ಲಿ ಇರುವಂತ ರೂಲ್ ಏನು ಅದನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಒಂದು ಬೇಸಿಕ್ ವಿಚಾರ ಗೊತ್ತಿರಬೇಕು. ಏನಂತಂದ್ರೆ ಸೆಬಿ ರೂಲ್ ಪ್ರಕಾರ ಮ್ಯೂಚುವಲ್ ಫಂಡ್ಸ್ ಅನ್ನೋವು ಮಾರ್ಕೆಟ್ ಕ್ಯಾಪ್ ನ ಮೇಲೆ ಕ್ಲಾಸಿಫೈ ಆಗಿರುತ್ತೆ. ಲಾರ್ಜ್ ಕ್ಯಾಪ್ ಫಂಡ್, ಮಿಡ್ ಕ್ಯಾಪ್ ಫಂಡ್, ಸ್ಮಾಲ್ ಕ್ಯಾಪ್ ಫಂಡ್ ಅಂತ. ಸೊ ಈ ಎರಡು ಅಂದ್ರೆ ಫ್ಲೆಕ್ಸಿ ಕ್ಯಾಪ್ ಹಾಗೂ ಮಲ್ಟಿ ಕ್ಯಾಪ್ ಫಂಡ್ ಗಳೇನಿರುತ್ತೆ, ಈ ಎರಡು ಈ ಮ್ಯೂಚುವಲ್ ಫಂಡ್ ಒಳಗೆ ಇಡೀ ಮಾರ್ಕೆಟ್ ಕ್ಯಾಪ್ ಸ್ಪೆಕ್ಟ್ರಮ್ ಮೇಲೆ ಹೂಡಿಕೆ ಮಾಡುತ್ತೆ. ಬಟ್ ಇದರಲ್ಲಿ ಡಿಫರೆನ್ಸ್ ಇರೋದು ಅಲೋಕೇಶನ್ ಅಲ್ಲಿ. ಅಂದ್ರೆ ಮಲ್ಟಿ ಕ್ಯಾಪ್ ಅಂಡ್ ಫ್ಲೆಕ್ಸಿ ಕ್ಯಾಪ್ ಅಂದ್ರೆ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಲಾರ್ಜ್ ಕ್ಯಾಪ್ ಎಲ್ಲ ಕಡೆ ಹೂಡಿಕೆ ಮಾಡೋ ಅವಕಾಶ ಇರುತ್ತೆ. ಬಟ್ ಅದರೊಳಗಡೆ ಅಲೋಕೇಶನ್ ಅಲ್ಲಿ ಡಿಫರೆನ್ಸ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾವು ಮಲ್ಟಿ ಕ್ಯಾಪ್ ಅಂತ ನೋಡೋದಾದ್ರೆ ಸೆಬಿಯ ಮ್ಯಾಂಡೇಟ್ ಮಿನಿಮಮ್ ಅಲೋಕೇಶನ್ ರೂಲ್ಸ್ ಇದೆ. 25% ಲಾರ್ಜ್ ಕ್ಯಾಪ್ ಅಲ್ಲಿ ಹೂಡಿಕೆ ಮಾಡಬೇಕು, 25% ಮಿಡ್ ಕ್ಯಾಪ್ ಅಲ್ಲಿ ಹೂಡಿಕೆ ಮಾಡಬೇಕು, ಇನ್ನು 25% ಸ್ಮಾಲ್ ಕ್ಯಾಪ್ ಅಲ್ಲಿ ಹೂಡಿಕೆ ಮಾಡಬೇಕು. ಅಂದ್ರೆ ಅಪ್ ಟು 75% ಇವರು ಈಕ್ವಿಟಿನಲ್ಲೇ ಹೂಡಿಕೆ ಮಾಡಬೇಕಾಗತ್ತೆ. ಇನ್ನ ಉಳಿದ 25% ಅವರು ಎಲ್ಲಿ ಬೇಕಾದ್ರೂ ಅಲೋಕೇಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಅವರು ಲಾರ್ಜ್ ಕ್ಯಾಪ್ಗೆ ಇನ್ನೊಂದಷ್ಟು ಜಾಸ್ತಿ ವೇಟೇಜ್ ಅನ್ನ ಕೊಡಬಹುದು, ಮಿಡ್ ಕ್ಯಾಪ್ಗೆ ಕೊಡಬಹುದು, ಅಥವಾ ಸ್ಮಾಲ್ ಕ್ಯಾಪ್ ಕೊಡಬಹುದು, ಅಥವಾ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಹೂಡಿಕೆ ಮಾಡಬಹುದು. ಎಲ್ಲಿ ಬೇಕಾದ್ರೂ ಹೂಡಿಕೆ ಮಾಡಬಹುದು ಇನ್ನು ಉಳಿದ 25% ನ. ಬಟ್ ಮಿನಿಮಮ್ 25% ಲಾರ್ಜ್ ಕ್ಯಾಪ್ ಅಲ್ಲಿ ಇರಲೇಬೇಕು, 25% ಮಿಡ್ ಕ್ಯಾಪ್ ಅಲ್ಲಿ ಇರಲೇಬೇಕು, 25% ಸ್ಮಾಲ್ ಕ್ಯಾಪ್ ಅಲ್ಲಿ ಇರಲೇಬೇಕು. ಇದು ಸೆಬಿ ರೂಲ್ಸ್ ಮಲ್ಟಿ ಕ್ಯಾಪ್ ಫಂಡ್ ಅಲ್ಲಿ. ಏನು ಫ್ಲೆಕ್ಸಿ ಕ್ಯಾಪ್ ರೂಲ್ಸ್ ಏನ್ ಹೇಳುತ್ತೆ? ಸೊ ಇಲ್ಲಿ ನೋ ಮ್ಯಾಂಡೇಟರಿ ಕ್ಯಾಪ್ ವೈಸ್ ಅಲೋಕೇಶನ್. ಇಲ್ಲಿ ಯಾವುದೇ ರೀತಿ ಕ್ಯಾಪ್ ಇರಲ್ಲ. ಫ್ಲೆಕ್ಸಿ ಕ್ಯಾಪ್ ಅಂತ ಬಂದ್ರೆ ಫ್ಲೆಕ್ಸಿಬಲ್ ಇರುತ್ತೆ. ಇಲ್ಲಿ ಒಂದು ರೂಲ್ಸ್ ಇದೆ, ಅದೇನಂತಂದ್ರೆ 65% ಈಕ್ವಿಟಿನಲ್ಲಿ ಹೂಡಿಕೆ ಮಾಡಬೇಕು ಅಂತ. ಇನ್ನು ಉಳಿದ 35% ನ ಅವರು ಬೇರೆ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಬೇಕಿದ್ರೆ ಇನ್ವೆಸ್ಟ್ ಮಾಡಬಹುದು, ಗೋಲ್ಡ್ ಆಗ್ಲಿ ಅಥವಾ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಆಗ್ಲಿ, ಅಲ್ಲಿ ಹೂಡಿಕೆ ಮಾಡಬಹುದು. ಬಟ್ ಮಿನಿಮಮ್ 65% ನ ಈಕ್ವಿಟಿನಲ್ಲಿ ಹೂಡಿಕೆ ಮಾಡಬೇಕು. ಬಟ್ ಇಲ್ಲಿ ಕ್ಯಾಪ್ ವೈಸ್ ಅಲೋಕೇಶನ್ ಇರೋದಿಲ್ಲ. ಅಂದ್ರೆ ಸೆಬಿ ರೂಲ್ಸ್ ಇಲ್ಲ ಈ ಕ್ಯಾಪ್ ಅಲ್ಲಿ ಇಷ್ಟೇ ಹೂಡಿಕೆ ಮಾಡಬೇಕು ಅಂತಂದ್ರೆ ಮಿಡ್ ಕ್ಯಾಪ್ ಅಲ್ಲಿ ನೀವು ಇಷ್ಟು ಹೂಡಿಕೆ ಮಾಡಬೇಕು, ಲಾರ್ಜ್ ಕ್ಯಾಪ್ ಅಲ್ಲಿ ಇಷ್ಟು, ಸ್ಮಾಲ್ ಕ್ಯಾಪ್ ಅಲ್ಲಿ ಇಷ್ಟು ಅಂತ ರೂಲ್ಸ್ ಇಲ್ಲ ಮಲ್ಟಿ ಕ್ಯಾಪ್ ಅಲ್ಲಿ ಇದ್ದಂಗೆ. ಇಲ್ಲಿ ಇಟ್ ಡಿಪೆಂಡ್ಸ್ ಅಪಾನ್ ಫಂಡ್ ಮ್ಯಾನೇಜರ್. ಫಂಡ್ ಮ್ಯಾನೇಜರ್ಗೆ ಸ್ಮಾಲ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಅಲ್ಲಿ ಜಾಸ್ತಿ ಗ್ರೋತ್ ಅಪರ್ಚುನಿಟಿ ಇದೆ ಅಂದ್ರೆ ಅಲ್ಲಿಗೆ ಹೆಚ್ಚು ಹೂಡಿಕೆ ಮಾಡಬಹುದು. ಇನ್ ಕೇಸ್ ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಓವರ್ ವ್ಯಾಲ್ಯೂಡ್ ಆಗಿದೆ, ಈಗ ಲಾರ್ಜ್ ಕ್ಯಾಪ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು ಅಂದ್ರೆ ಅಲ್ಲಿಂದ ತೆಗೆದು ಈ ಕಡೆ ಶಿಫ್ಟ್ ಮಾಡಬಹುದು. ಇನ್ ಕೇಸ್ ಲಾರ್ಜ್ ಕ್ಯಾಪ್ ಓವರ್ ವ್ಯಾಲ್ಯೂಡ್ ಅಂದ್ರೆ ಮಿಡ್ ಕ್ಯಾಪ್ ಅಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಬರೋ ಚಾನ್ಸಸ್ ಇದೆ ಈಗ ಅಂದ್ರೆ ಅಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡಬಹುದು. ಸೊ ಈ ರೀತಿ ಶಿಫ್ಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ, ಫ್ಲೆಕ್ಸಿಬಲ್ ಇರುತ್ತೆ. ಬೇಸ್ಡ್ ಆನ್ ವ್ಯಾಲ್ಯೂಯೇಷನ್, ಸೈಕಲ್ ಅಂಡ್ ಅಪರ್ಚುನಿಟಿ, ಎಲ್ಲಿ ಅಪರ್ಚುನಿಟಿ ಇದೆ ಅಲ್ಲಿಗೆ ಶಿಫ್ಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ಯಾವುದೇ ರೀತಿ ಕ್ಯಾಪ್ ಇಲ್ಲದೆ ಇರೋ ಕಾರಣಕ್ಕೆ. ಸೊ ಟೋಟಲಿ ಇಲ್ಲಿ ಫಂಡ್ ಮ್ಯಾನೇಜರ್ ಡಿಸಿಷನ್ ತಗೊಳ್ತಾರೆ ಎಲ್ಲಿ ಎಷ್ಟು ಹೂಡಿಕೆ ಮಾಡಬೇಕು, ಈಗ ಯಾವ ಕಡೆ ಶಿಫ್ಟ್ ಮಾಡಬೇಕು ಫೋಕಸ್ ಅನ್ನ ಅಥವಾ ಇನ್ವೆಸ್ಟ್ಮೆಂಟ್ ಅನ್ನ ಅಂತ. ಸೊ ಇದೇ ಮೇಜರ್ ಡಿಫರೆನ್ಸ್. ಮಲ್ಟಿ ಕ್ಯಾಪ್ ಅಲ್ಲಿ ಇಷ್ಟಿಷ್ಟು ಅಂತ ರೂಲ್ಸ್ ಇದೆ. ಲಾರ್ಜ್, ಮಿಡ್, ಸ್ಮಾಲ್ ಅಲ್ಲಿ 25% ಈಚ್ ಹೂಡಿಕೆ ಮಾಡಬೇಕು ಅಂತ. ಬಟ್ ಫ್ಲೆಕ್ಸಿ ಕ್ಯಾಪ್ ಅಲ್ಲಿ ಆ ತರ ಯಾವುದೇ ಕ್ಯಾಪ್ ಇಲ್ಲ, ಇಷ್ಟು ಪರ್ಸೆಂಟ್ ಹೂಡಿಕೆ ಮಾಡಬೇಕು ಅಂತ. ಫ್ಲೆಕ್ಸಿಬಲ್ ಇರುತ್ತೆ. ಫಂಡ್ ಮ್ಯಾನೇಜರ್ಗೆ ಎಲ್ಲಿ ಅವಕಾಶಗಳು ಚೆನ್ನಾಗಿದೆ ಅನ್ಸುತ್ತೆ ಅಲ್ಲಿಗೆ ಹೂಡಿಕೆಯನ್ನ ಶಿಫ್ಟ್ ಮಾಡ್ತಾರೆ. ಜೊತೆಗೆ 65% ಮಿನಿಮಮ್ ಈಕ್ವಿಟಿನಲ್ಲಿ ಇರಬೇಕು, ಅಂದ್ರೆ ಷೇರುಗಳಲ್ಲಿ ಹೂಡಿಕೆ ಮಾಡಬೇಕು. ಇನ್ನುಳಿದಂತೆ ಗೋಲ್ಡ್ ಅಥವಾ ಡೆಟ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲೂ ಕೂಡ ಹೂಡಿಕೆ ಮಾಡಬಹುದು. ಬಟ್ ಅದಕ್ಕೆ ಇಷ್ಟೇ ಅಂತ ಲಿಮಿಟ್ ಏನಿಲ್ಲ, ಅವ್ರು ಎಷ್ಟು ಬೇಕಾದ್ರೂ ಮಾಡಬಹುದು, ಮ್ಯಾಕ್ಸ್ 35%. ಸೊ ಒನ್ ಲೈನ್ ಡಿಫರೆನ್ಸ್ ಅಂತ ನೋಡೋದಾದ್ರೆ ಮಲ್ಟಿ ಕ್ಯಾಪ್ ಮ್ಯಾಂಡೇಟರಿ ಡೈವರ್ಸಿಫಿಕೇಶನ್ ಇರುತ್ತೆ, 25% ಈಚ್.
ಬಟ್ ಫ್ಲೆಕ್ಸಿ ಕ್ಯಾಪ್ ಅಲ್ಲಿ ಮ್ಯಾನೇಜರ್ ಡಿಸ್ಕ್ರಿಷನ್ ಅಂದ್ರೆ ಫಂಡ್ ಮ್ಯಾನೇಜರ್ ಎಲ್ಲಿ ಅವಕಾಶ ಜಾಸ್ತಿ ಇದೆ ಅನ್ಸುತ್ತೋ ಅಲ್ಲಿ ಅಲೋಕೇಶನ್ ಜಾಸ್ತಿ ಮಾಡ್ತಾರೆ. ಈ ಬಿಗ್ ಡಿಫರೆನ್ಸ್ ಈ ಎರಡು ಕ್ಯಾಪ್ ಗಳಿಗಿರುತ್ತೆ. ಹಾಗಾದ್ರೆ ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ? ಮಲ್ಟಿ ಕ್ಯಾಪ್ ಅಂಡ್ ಫ್ಲೆಕ್ಸಿ ಕ್ಯಾಪ್ ಅಲ್ಲಿ ಇರುವಂತ ಡಿಫರೆನ್ಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಮಲ್ಟಿ ಕ್ಯಾಪ್ ಉದಾಹರಣೆ ತಗೊಂಡ್ರೆ, ಇನ್ ಕೇಸ್ ಫಂಡ್ ಮ್ಯಾನೇಜರ್ ಏನಾದ್ರು ಸ್ಮಾಲ್ ಕ್ಯಾಪ್ ಅಲ್ಲಿ ಓವರ್ ವ್ಯಾಲ್ಯೂಯೇಷನ್ ಇದೆ, ಅದನ್ನ ನಾನು ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂದ್ರೆ ಆಗಲ್ಲ. 25% ಅವ್ರು ಇಟ್ಕೊಳ್ಳೇಬೇಕು ಸ್ಮಾಲ್ ಕ್ಯಾಪ್ ಅಲ್ಲಿ, ಓವರ್ ವ್ಯಾಲ್ಯೂಡ್ ಆಗಿರ್ಲಿ ಅಥವಾ ಅಂಡರ್ ವ್ಯಾಲ್ಯೂಡ್ ಆಗಿರ್ಲಿ, ಮಿನಿಮಮ್ 25% ಇರಲೇಬೇಕು. ಬಟ್ ಫ್ಲೆಕ್ಸಿ ಕ್ಯಾಪ್ ಅಲ್ಲಿ ಹಂಗಲ್ಲ. ಇನ್ ಕೇಸ್ ಫಂಡ್ ಮ್ಯಾನೇಜರ್ ಏನಾದ್ರು ಸ್ಟಡಿ ಮಾಡಿದ ನಂತರ ಸ್ಮಾಲ್ ಕ್ಯಾಪ್ ಈಗ ಓವರ್ ವ್ಯಾಲ್ಯೂಡ್ ಆಗಿದೆ, ಇನ್ನು ಮೇಲೆ ಹೋಗುವಂತ ಚಾನ್ಸಸ್ ಕಡಿಮೆ ಅಂದ್ರೆ ಪೂರ್ತಿ 25% ಎಕ್ಸ್ಪೋಜರ್ ನ ಬೇಕಿದ್ರೆ ಕಟ್ ಮಾಡಿ ಎಲ್ಲಿ ಅವಕಾಶ ಇದೆ, ಫಾರ್ ಎಕ್ಸಾಂಪಲ್ ಲಾರ್ಜ್ ಕ್ಯಾಪ್ ಅಲ್ಲಿ ಇದ್ರೆ ಲಾರ್ಜ್ ಕ್ಯಾಪ್ ಅಲ್ಲಿ, ಮಿಡ್ ಕ್ಯಾಪ್ ಅಲ್ಲಿ ಇದ್ರೆ ಮಿಡ್ ಕ್ಯಾಪ್ ಅಲ್ಲಿ, ಈ ರೀತಿ ಶಿಫ್ಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಸ್ಟ್ರಕ್ಚರಲ್ ಕಾನ್ಸ್ಟೆಂಟ್ ಆಗಿರುತ್ತೆ ಮಲ್ಟಿ ಕ್ಯಾಪ್. ಫ್ಲೆಕ್ಸಿ ಕ್ಯಾಪ್ ಡೈನಾಮಿಕಲಿ ಫ್ಲೆಕ್ಸಿಬಿಲಿಟಿಯನ್ನು ಹೊಂದಿರುತ್ತೆ. ಸೊ ಬೇರೆ ಕಡೆ ಎಷ್ಟೇ ದೊಡ್ಡ ಅವಕಾಶ ಇದ್ರೂ ಕೂಡ ಮಲ್ಟಿ ಕ್ಯಾಪ್ ಇಂದ 25% ಕಡಿಮೆ ವೇಟೇಜ್ ಅನ್ನ ಮಾಡಕ್ ಆಗೋದಿಲ್ಲ. ಲಾಕ್ ಆದಂಗೆ 25% ಮಲ್ಟಿ ಕ್ಯಾಪ್ ಅಲ್ಲಿ. ಬಟ್ ಫ್ಲೆಕ್ಸಿ ಕ್ಯಾಪ್ ಅಲ್ಲಿ ಆ ರೀತಿ ಇರೋದಿಲ್ಲ. ಫ್ಲೆಕ್ಸಿ ಕ್ಯಾಪ್ ಅಲ್ಲಿ ಬೇಕಾದ್ರೆ 5% ಇಡಬಹುದು, ಸ್ಮಾಲ್ ಕ್ಯಾಪ್ ಅಲ್ಲಿ 10% ಇಡಬಹುದು, ಅಥವಾ 0 ಬೇಕಿದ್ರು ಮಾಡಬಹುದು. ಆ ಅವಕಾಶ ಇರುತ್ತೆ. ಏನು ಅಡ್ವಾಂಟೇಜಸ್ ಏನು? ಮಲ್ಟಿ ಕ್ಯಾಪ್ ಅಲ್ಲಿ ಗ್ಯಾರಂಟಿ ಡೈವರ್ಸಿಫಿಕೇಶನ್ ಇರುತ್ತೆ ಅಕ್ರಾಸ್ ಮಾರ್ಕೆಟ್ ಕ್ಯಾಪ್ಸ್. ಅಂದ್ರೆ 3 ಕಡೆ 25% ಅಲೋಕೇಶನ್ ಮಾಡಬೇಕಾಗಿರೋದ್ರಿಂದ ಗ್ಯಾರಂಟಿ ಡೈವರ್ಸಿಫಿಕೇಶನ್ ಆಗ್ಬಿಡುತ್ತೆ ಮಲ್ಟಿ ಕ್ಯಾಪ್ ಅಲ್ಲಿ. ಜೊತೆಗೆ ಹೈಯರ್ ಗ್ರೋತ್ ಕ್ಯಾಪ್ಚರ್ ಪೊಟೆನ್ಶಿಯಲ್ ಕೂಡ ಇರುತ್ತೆ ಬುಲ್ ಮಾರ್ಕೆಟ್ಸ್ ಅಲ್ಲಿ. ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಗಳು ಬುಲ್ ಮಾರ್ಕೆಟ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬಿಡುತ್ತೆ. 2-3 ವರ್ಷ ಕೊಡೋ ರಿಟರ್ನ್ಸ್ ಅನ್ನ ಒಂದೊಂದೇ ವರ್ಷ ಕೊಟ್ಬಿಡ್ತವೆ. ಆ ಗ್ರೋತ್ ಪೊಟೆನ್ಶಿಯಲ್ ಸಿಗುತ್ತೆ ಮಲ್ಟಿ ಕ್ಯಾಪ್ ಅಲ್ಲಿ ಹೂಡಿಕೆ ಮಾಡಿದಾಗ. ಜೊತೆಗೆ ಫಂಡ್ ಮ್ಯಾನೇಜರ್ ಅವರ ಸ್ಟೈಲ್ಗೆ ತಕ್ಕಂತೆ ಚೇಂಜಸ್ ಅನ್ನ ಮಾಡೋದನ್ನ ಇದು ಅವಾಯ್ಡ್ ಮಾಡುತ್ತೆ. ಆ ರಿಸ್ಕ್ ಅನ್ನ ಕಡಿಮೆ ಮಾಡುತ್ತೆ. ಯಾಕಂದ್ರೆ ಫಂಡ್ ಮ್ಯಾನೇಜರ್ಗೆ ಇಷ್ಟ ಬಂದಂತೆ ಚೇಂಜ್ ಮಾಡಕ್ ಆಗೋದಿಲ್ಲ. ಸೊ ಹಾಗಾಗಿ ಆ ಒಂದು ಅಡ್ವಾಂಟೇಜ್ ಮಲ್ಟಿ ಕ್ಯಾಪ್ ಅಲ್ಲಿ ಇರುತ್ತೆ. ಹಾಗಾದ್ರೆ ಇನ್ನು ಫ್ಲೆಕ್ಸಿ ಕ್ಯಾಪ್ ಅಲ್ಲಿ ಯಾವ ರೀತಿ ಅಡ್ವಾಂಟೇಜಸ್ ಇರುತ್ತೆ? ಡೈನಾಮಿಕ್ ರಿಸ್ಕ್ ಮ್ಯಾನೇಜ್ಮೆಂಟ್ ಇನ್ ಓವರ್ ಹೀಟೆಡ್ ಮಾರ್ಕೆಟ್ಸ್. ಅಂದ್ರೆ ಯಾವ್ದಾದ್ರು ಸೆಗ್ಮೆಂಟ್ ಹೈಲಿ ಓವರ್ ವ್ಯಾಲ್ಯೂಡ್ ಆಗಿದೆ ಅಂದ್ರೆ ಅಲ್ಲಿಂದ ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡಬಹುದು ಅಕಾರ್ಡಿಂಗ್ ಟು ವ್ಯಾಲ್ಯೂಯೇಷನ್. ಅದಕ್ಕೆ ಅವಕಾಶ ಇರುತ್ತೆ. ಅಲ್ಲೇ ಇರಬೇಕು ಅಂತ ಕಂಪಲ್ಸರಿ ರೂಲ್ಸ್ ಇಲ್ಲದೆ ಇರೋದ್ರಿಂದ. ಸೊ ಮೇ ಬಿ ಬೇರೆ ಕಡೆ ಒಳ್ಳೆ ಅವಕಾಶಗಳಿದ್ರೆ ಅಲ್ಲಿಗೆ ಶಿಫ್ಟ್ ಮಾಡಬಹುದು. ಏನು ಫಂಡ್ ಮ್ಯಾನೇಜರ್ ನ ಬೆಸ್ಟ್ ಐಡಿಯಾ ಕನ್ವಿಕ್ಷನ್ ಏನಿರುತ್ತೆ ಅದ್ರ ಮೇಲೆ ಹೂಡಿಕೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಫಂಡ್ ಮ್ಯಾನೇಜರ್ಗೆ ಯಾವುದೋ ಒಂದು ಕ್ಯಾಪ್ ಅಲ್ಲಿ ತುಂಬಾ ಒಳ್ಳೆ ಅವಕಾಶಗಳಿದೆ, ಅಲ್ಲಿ ನಾವು ಹೆಚ್ಚಿನ ವೇಟೇಜ್ ಕೊಡಬೇಕು ಅಂದ್ರೆ ಆರಾಮಾಗಿ ಕೊಡಬಹುದು, ಯಾಕಂದ್ರೆ ರೆಸ್ಟ್ರಿಕ್ಷನ್ ಇಲ್ಲ. ಇದರಿಂದ ವ್ಯಾಲ್ಯೂಯೇಷನ್ ವೈಸ್ ಶಿಫ್ಟ್ ಆಗುತ್ತೆ ಫೋಕಸ್. ಜೊತೆಗೆ ಲಾರ್ಜ್ ಕ್ಯಾಪ್ ಟಿಲ್ಟ್ ಕೂಡ ಮೇ ಬಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ವಾಲಟಿಲಿಟಿ ಕೂಡ ಸ್ವಲ್ಪ ಕಡಿಮೆ ಇರಬಹುದು. ಬಟ್ ಇದನ್ನು ಗ್ಯಾರಂಟಿಡ್ ಅಂತ ಅಲ್ಲ, ಇಟ್ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ಫಂಡ್ ಮ್ಯಾನೇಜರ್ ಕನ್ವಿಕ್ಷನ್. ಸೊ ಈ ಎರಡು ರೀತಿಯ ಅಡ್ವಾಂಟೇಜಸ್ ಎರಡು ಕ್ಯಾಪ್ ಗಳಲ್ಲಿ ಸಿಗುತ್ತೆ. ಇನ್ನು ಬರೀ ಅಡ್ವಾಂಟೇಜಸ್ ಅನ್ನ ತಿಳ್ಕೊಂಡ್ರೆ ಸಾಕಾಗೋದಿಲ್ಲ, ರಿಸ್ಕ್ ಗಳನ್ನು ಕೂಡ ತಿಳ್ಕೊಳ್ಬೇಕು. ಮಲ್ಟಿ ಕ್ಯಾಪ್ ಫಂಡ್ಸ್ ಅಲ್ಲಿ ಇರುವಂತಹ ರಿಸ್ಕ್ ಗಳನ್ನ ನೋಡೋದಾದ್ರೆ ಹೈಯರ್ ವಾಲಟಿಲಿಟಿ ಎಸ್ಪೆಷಲಿ ಇನ್ ಡೌನ್ ಟರ್ನ್ಸ್. ಯಾವಾಗ ಮಾರ್ಕೆಟ್ ಬೀಳೋದಕ್ಕೆ ಶುರುವಾಗುತ್ತೆ ಅಂತ ಸಂದರ್ಭದಲ್ಲಿ ದೊಡ್ಡದಾಗಿ ರಿಯಾಕ್ಷನ್ ಗಳು ಬರುತ್ತೆ. ಯಾಕಂದ್ರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಗಳು ಈಸಿಯಾಗಿ 20-30-40% ಬಿದ್ದೋಗ್ಬಿಡ್ತವೆ. ಯಾಕಂದ್ರೆ ಮಿಡ್ ಅಂಡ್ ಸ್ಮಾಲ್ ಅಲ್ಲಿ ಇಲ್ಲಿ 50% ಅಲೋಕೇಶನ್ ಇರುತ್ತೆ. ಹಾಗಾಗಿ ಮಾರ್ಕೆಟ್ ಕರೆಕ್ಷನ್ ಆಗುವಂತ ಸಂದರ್ಭದಲ್ಲಿ ಮಲ್ಟಿ ಕ್ಯಾಪ್ ಫಂಡ್ಸ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಗಿಂತ ಜಾಸ್ತಿ ಡ್ರಾ ಡೌನ್ ಗೆ ಒಳಗಾಗಬಹುದು ಅಂತಹ ಸಾಧ್ಯತೆಗಳಿರುತ್ತೆ. ಹಾಗೆ ಡೌನ್ ಟರ್ನ್ ಸಂದರ್ಭದಲ್ಲಿ ಅಲ್ಲಿನ ಅಲೋಕೇಶನ್ ಅನ್ನ ಅಥವಾ ಎಕ್ಸ್ಪೋಜರ್ ಅನ್ನ ಕಡಿಮೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಅದು ಕೂಡ ಒಂದು ರಿಸ್ಕ್. ಜೊತೆಗೆ ಹೈಯರ್ ಕಾನ್ಸಂಟ್ರೇಷನ್ ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಕಾರ್ಪೊರೇಟ್ ಗವರ್ನೆನ್ಸ್ ಇಶ್ಯೂಸ್ ಬರಬಹುದು, ಲಿಕ್ವಿಡಿಟಿ ಇಶ್ಯೂಸ್ ಬರಬಹುದು, ಸರಿಯಾದ ಸಂದರ್ಭಕ್ಕೆ ಎಕ್ಸಿಟ್ ಆಗಕ್ಕೆ ಸಾಧ್ಯ ಆಗದೆ ಇರಬಹುದು. ಈ ರೀತಿಯ ಸಾಧ್ಯತೆಗಳಿರುತ್ತೆ. ಇವನ್ ಬಿಸ್ನೆಸ್ ಮಾಡೆಲ್ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ ಕಂಪೇರ್ ಟು ಲಾರ್ಜ್ ಕ್ಯಾಪ್. ಸೊ ಈ ರಿಸ್ಕ್ ಗಳು ಮಲ್ಟಿ ಕ್ಯಾಪ್ ಅಲ್ಲಿ ಅರೈಸ್ ಆಗುತ್ತೆ. ಇನ್ನು ಫ್ಲೆಕ್ಸಿ ಕ್ಯಾಪ್ ಅಲ್ಲಿ ಯಾವ ರೀತಿಯ ರಿಸ್ಕ್ ಗಳಿರುತ್ತೆ? ಕಂಪ್ಲೀಟ್ ಡಿಪೆಂಡೆನ್ಸಿ ಆನ್ ಫಂಡ್ ಮ್ಯಾನೇಜರ್ ಸ್ಕಿಲ್. ಇದು ಡಬಲ್ ಎಡ್ಜ್ಡ್ ಸ್ವಾರ್ಡ್ ತರ. ಮ್ಯಾನೇಜರ್ ರಾಂಗ್ ಕಾಲ್ ತಗೊಂಡ್ರೆ ರಿಟರ್ನ್ಸ್ ರೆಡ್ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ರ್ಯಾಲಿ ಆಗ್ತಾ ಇದೆ, ಲಾರ್ಜ್ ಕ್ಯಾಪ್ ಒಳಗೆ ಕನ್ಸರ್ವೇಟಿವ್ ಆಗಿ ಉಳ್ಕೊಂಡ್ರೆ ಮ್ಯಾನೇಜರ್ ಅಂಡರ್ ಪರ್ಫಾರ್ಮ್ ಬರಬಹುದು. ಇನ್ನು ಫಂಡ್ ಮ್ಯಾನೇಜರ್ ನ ಸ್ಟೈಲ್ ಡ್ರಿಫ್ಟ್ ಕೂಡ ಇರುತ್ತೆ. ಅಲೋಕೇಶನ್ ಕ್ಯಾನ್ ಶಿಫ್ಟ್ ಅನ್ಪ್ರಿಡಿಕ್ಟಬಲಿ. ಟೈಮ್ ಟು ಟೈಮ್ ಕ್ಯಾಪ್ ಅಲೋಕೇಶನ್ ಡ್ರಾಮ್ಯಾಟಿಕಲಿ ಚೇಂಜ್ ಆಗ್ತಾ ಇರಬಹುದು. ಅಂತಹ ಸಾಧ್ಯತೆಗಳಿರುತ್ತೆ. ಇದು ಇನ್ವೆಸ್ಟರ್ಸ್ ಗೆ ಪ್ರಿಡಿಕ್ಟಬಿಲಿಟಿನ ಕಡಿಮೆ ಮಾಡುತ್ತೆ. ಇನ್ ಕೇಸ್ ಏನಾದ್ರು ಜಾಸ್ತಿ ಲಾರ್ಜ್ ಕ್ಯಾಪ್ ಗೆ ಇಂಪಾರ್ಟೆನ್ಸ್ ಅನ್ನ ಕೊಟ್ರೆ ಸ್ಟ್ರಾಂಗ್ ಸ್ಮಾಲ್ ಅಂಡ್ ಮಿಡ್ ಕ್ಯಾಪ್ ರ್ಯಾಲೀಸ್ ಮಿಸ್ ಆಯ್ತು ಅಂತಂದ್ರೆ ಡಿಫರೆನ್ಸಸ್ ತುಂಬಾನೇ ಆಗುತ್ತೆ ರಿಟರ್ನ್ಸ್ ಅಲ್ಲಿ. ಸೊ ಈ ರಿಸ್ಕ್ ಗಳು ಫ್ಲೆಕ್ಸಿ ಕ್ಯಾಪ್ ಅಲ್ಲಿ ಇರುತ್ತೆ. ಹಾಗಾದ್ರೆ ಯಾವುದು ಯಾರಿಗೆ ಸೂಟ್ ಆಗುತ್ತೆ? ಸೊ ಈ ವಿಚಾರಕ್ಕೆ ಬಂದ್ರೆ ಒಂದು ಫ್ರೇಮ್ ವರ್ಕ್ ಅನ್ನ ನಾವು ನೋಡೋದಾದ್ರೆ ಇಟ್ಸ್ ನಾಟ್ ಎ ಟಿಪ್, ಇಟ್ಸ್ ಅ ಫ್ರೇಮ್ ವರ್ಕ್. ಇನ್ವೆಸ್ಟರ್ಸ್ ಗೆ ಹೈಯರ್ ರಿಸ್ಕ್ ಅಪಟೈಟ್ ಇದ್ದು ಮ್ಯಾಂಡೇಟರಿ ಡೈವರ್ಸಿಫಿಕೇಶನ್ ಬೇಕು ಅಂತ ಇದ್ರೆ, ಅಥವಾ ಮಿಡ್ ಅಂಡ್ ಸ್ಮಾಲ್ ಒಳಗೆ ಸ್ಟ್ರಕ್ಚರಲ್ ಎಕ್ಸ್ಪೋಜರ್ ಬೇಕು ಅಂತ ಇದ್ರೆ ಮಲ್ಟಿ ಕ್ಯಾಪ್ ಕ್ಯಾಟಗರಿ ಎಕ್ಸ್ಪ್ಲೋರ್ ಮಾಡಬಹುದು. ಅಥವಾ ಇನ್ವೆಸ್ಟರ್ ಗೆ ಫಂಡ್ ಮ್ಯಾನೇಜರ್ ಸ್ಕಿಲ್ ಮೇಲೆ ಕಾನ್ಫಿಡೆನ್ಸ್ ಇದ್ದು ಡೈನಾಮಿಕ್ ಅಲೋಕೇಶನ್, ಡೌನ್ ಸೈಡ್ ಪ್ರೊಟೆಕ್ಷನ್ ಪೊಟೆನ್ಶಿಯಲ್ ಬೇಕು ಅಂದ್ರೆ ಫ್ಲೆಕ್ಸಿ ಕ್ಯಾಪ್ ಕ್ಯಾಟಗರಿ ಎಕ್ಸ್ಪ್ಲೋರ್ ಮಾಡಬಹುದು. ಸೊ ಆಲ್ವೇಸ್ ನಿಮ್ಮ ರಿಸ್ಕ್ ಅನ್ನ ಅಸೆಸ್ ಮಾಡಿ ನಿಮ್ಮ ರಿಸ್ಕ್ ಪ್ರೊಫೈಲ್ ಅಂಡ್ ಟೈಮ್ ಹಾರಿಸನ್ ಗೆ ಸಂಬಂಧಪಟ್ಟಂತೆ ಡಿಸಿಷನ್ ತಗೊಳ್ಬೇಕಾಗತ್ತೆ.
ಸೊ ಈ ವಿಡಿಯೋನ ಸಮ್ಮರೈಸ್ ಮಾಡೋದಾದ್ರೆ ಮಲ್ಟಿ ಕ್ಯಾಪ್ ಅಲ್ಲಿ ಮ್ಯಾಂಡೇಟರಿ ಅಲೋಕೇಶನ್ ರೂಲ್ ಇರುತ್ತೆ, ಫ್ಲೆಕ್ಸಿ ಕ್ಯಾಪ್ ಅಲ್ಲಿ ಮ್ಯಾನೇಜರ್ ಡಿಸ್ಕ್ರಿಷನ್ ಇರುತ್ತೆ. ಎರಡಕ್ಕೂ ತಮ್ಮದೇ ಆದ ಅಡ್ವಾಂಟೇಜಸ್ ಮತ್ತು ರಿಸ್ಕ್ ಎರಡೂ ಇದೆ. ಯೂನಿವರ್ಸಲಿ ಬೆಟರ್ ಅಂತ ಯಾವುದು ಇಲ್ಲ. ಸೊ ನಿಮಗೆ ಯಾವುದು ಸೂಟಬಲ್ ಆಗುತ್ತೆ, ನಿಮ್ಮ ರಿಸ್ಕ್ ಪ್ರೊಫೈಲ್ ಹಾಗೂ ಟೈಮ್ ಹಾರಿಸನ್ಗೆ ಯಾವುದು ಸೂಟ್ ಆಗುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬೇಕಾಗುತ್ತೆ. ಮಲ್ಟಿ ಕ್ಯಾಪ್ 25% ಈಚ್ 3 ಕ್ಯಾಟಗರೀಸ್ ಅಲ್ಲಿ ಹೂಡಿಕೆ ಮಾಡುತ್ತೆ. ಫ್ಲೆಕ್ಸಿ ಕ್ಯಾಪ್ ಮಾರ್ಕೆಟ್ ಕಂಡೀಷನ್ಗೆ ತಕ್ಕಂತೆ ಫಂಡ್ ಮ್ಯಾನೇಜರ್ ಎಲ್ಲಿ ಎಷ್ಟು ಹೂಡಿಕೆ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಇಟ್ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ಫಂಡ್ ಮ್ಯಾನೇಜರ್ ಸ್ಕಿಲ್ಸ್. ಸೊ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಈ ಎರಡರಲ್ಲಿ ಯಾವ್ದಿದೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಜೊತೆಗೆ ಈಗ ಏನಾದ್ರೂ ನೀವು ಈ ಎರಡು ಕ್ಯಾಪ್ ಗಳ ನಡುವೆ ನೋಡೋದಾದ್ರೆ ಯಾವ್ದನ್ನ ಎಕ್ಸ್ಪ್ಲೋರ್ ಮಾಡ್ತೀರಿ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಸರಿ ಹೇಳಿರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.